ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ರಾಧಾ. ನನಗೆ ಮದುವೆಯಾಗಿ 30 ವರ್ಷಗಳಾಗಿವೆ. ನನ್ನ ಗಂಡನ ಹೆಸರು ರಮೇಶ್. ಹೊಲ ಮನೆ ನೋಡಿಕೊಂಡಿದ್ದಾರೆ. ನಮ್ಮದು ಒಂದು ಮಧ್ಯಮ ವರ್ಗದ ರೈತಾಪಿ ಕುಟುಂಬ. ನಮಗೆ 3 ಜನ ಹೆಣ್ಣು ಮಕ್ಕಳು, ಕಾವ್ಯ, ಕುಸುಮ, ಲಹರಿ. ಕಾವ್ಯ ಮತ್ತು ಲಹರಿ ನೋಡಲು ತುಂಬ ಸುಂದರವಾಗಿದ್ದರು ಮತ್ತು ಹೆಚ್ಚು ತಿಳುವಳಿಕೆ ಉಳ್ಳವರಾಗಿದ್ದರು. ಕುಸುಮ ನೋಡಲು ಸ್ವಲ್ಪ ಕಪ್ಪು, ಅವರಿಬ್ಬರಿಗಿಂತ ಚುರುಕು ಕಡಿಮೆ. ಬಡತನದಲ್ಲಿದ್ದ ನಮಗೆ ಈ 3 ಜನ ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿ ನಮ್ಮ ತಲೆಯ ಮೇಲಿನ ಜವಾಬ್ದಾರಿ ಕಳೆದುಕೊಂಡರೆ ಸಾಕು ಎನ್ನುವಂತಿತ್ತು. ದೊಡ್ಡ ಮಗಳು ಕಾವ್ಯಗೆ ಮದುವೆ ಮಾಡಲು ಸಂಬಂಧಿಕರಲ್ಲಿ ಹೇಳಿಕೊಂಡಿದ್ದೆವು. ಯಾವುದಾದರೂ ಒಳ್ಳೆಯ ಸಂಬಂಧ ಇದ್ದರೆ ಕರೆದುಕೊಂಡು ಬನ್ನಿ ಎಂದು. 1-2 ಸಂಬಂಧಗಳು ಬಂದವು. ಅದರಲ್ಲಿ ಒಂದು ಸಂಬಂಧ ನಮಗೆ ಅನುಕೂಲವಾಗುವಂತಿತ್ತು. ಮತ್ತೊಂದು ಸಂಬಂಧ ತುಂಬ ಶ್ರೀಮಂತ ಕುಟುಂಬದ ಸಂಬಂಧ. 2 ಸಂಬಂಧಗಳು ಕಾವ್ಯಳನ್ನು ಒಪ್ಪಿಕೊಂಡಿದ್ದರು. ಆದರೆ ಕಾವ್ಯ ಮಾತ್ರ 2ನೇ ಶ್ರೀಮಂತ ಕುಟುಂಬದ ಸಂಬಂಧವನ್ನು ಆಯ್ದುಕೊಂಡಳು. ನಾವು ಬೇಡಮ್ಮ, ಅವರು ತುಂಬ ಶ್ರೀಮಂತರು, ನಮ್ಮ ಯೋಗ್ಯತೆಗಲ್ಲ ಎಂದು ಎಷ್ಟು ಹೇಳಿದರೂ ಕೇಳದೆ ಹಠ ಮಾಡಿದಳು. ಸರಿ ಎಂದು ನಾವು ಒಪ್ಪಿಕೊಂಡೆವು. ಹುಡುಗನ ತಂದೆ ರಾಜಕೀಯ ಕ್ಷೇತ್ರದಲ್ಲಿದ್ದವರು. ಶ್ರೀಮಂತಿಕೆ ಎಂಬುದು ಅವರ ಕಾಲ ಕೆಳಗೆ ಬಿದ್ದಿತ್ತು. ಅವರು ಬಡವರ ಮನೆ ಹೆಣ್ಣನ್ನು ಸೊಸೆಯಾಗಿ ತಂದಿದ್ದೇವೆ ಎಂಬ ಪ್ರಚಾರಕ್ಕೋಸ್ಕರ ಕಾವ್ಯಳನ್ನು ಒಪ್ಪಿಕೊಂಡಿದ್ದರು. ಜೊತೆಗೆ ಕಾವ್ಯ ಕೂಡ ಸುಂದರವಾಗಿದ್ದಳು. ನಾವು ಅವರಿಷ್ಟಕ್ಕೆ ಮದುವೆ ಮಾಡಲು ಸಾಧ್ಯವೇ? ಮದುವೆಯ ಖರ್ಚನ್ನೆಲ್ಲ ಅವರೇ ನೋಡಿಕೊಂಡು ತುಂಬ ವಿಜೃಂಭಣೆಯಿಂದ ಮದುವೆ ಮಾಡಿಕೊಂಡರು. ಅವಳಂತೂ ಶ್ರೀಮಂತರ ಮನೆ ಸೊಸೆಯಾಗಿ ಹೋಗಿದ್ದಳು. ನಮಗದೇ ಚಿಂತೆಯಾಯಿತು. ಮೊದಲೇ ರಾಜಕೀಯದವರು, ಮುಂದೆ ಅವಳ ಜೀವನ ಏನಾಗುತ್ತದೋ ಎಂಬ ಪ್ರಶ್ನೆ ಕಾಡುತ್ತಿತ್ತು. ಕಾವ್ಯಳ ಮದುವೆಯಾಗಿ ವರ್ಷ ತುಂಬುತ್ತಾ ಬಂದಿತ್ತು. ಅಷ್ಟರಲ್ಲಿ ನಾವು 2ನೇ ಮಗಳು ಕುಸುಮಾಳ ಮದುವೆ ಮಾಡುವ ಯೋಚನೆ ಮಾಡುತ್ತಿದ್ದೆವು. ಆದರೆ ಒಂದು ದಿನ ನನ್ನ ಚಿಕ್ಕ ಮಗಳು ಲಹರಿ ಒಂದು ಹುಡುಗನ ಜೊತೆ ಬಂದಳು. ಅಪ್ಪ, ನಾನು ಇವರನ್ನು ಪ್ರೀತಿಸುತ್ತಿದ್ದೇನೆ. ಇವರು ಪ್ರತಿಷ್ಠಿತ ವಾಣಿಜ್ಯ ಉದ್ಯಮಿ. ಇವರನ್ನು ದಯವಿಟ್ಟು ಒಪ್ಪಿಕೊಂಡು ಇವರ ಜೊತೆ ನನ್ನ ಮದುವೆಯನ್ನು ಮಾಡಿಕೊಡಿ ಎಂದಳು. ಅದಕ್ಕೆ ಅವರ ಅಪ್ಪ, ಏನಮ್ಮ, ನಿನಗೆ ಏನಾದರೂ ತಲೆ ಕೆಟ್ಟಿದೆಯಾ? ನಿನ್ನ ಅಕ್ಕ ಕುಸುಮಾಳ ಮದುವೆ ಮೊದಲು ಮಾಡದೆ ನಿನ್ನ ಮದುವೆಯನ್ನು ಮಾಡಿದರೆ ಅವಳ ಜೀವನಕ್ಕೆ ಪೆಟ್ಟು ಬೀಳುತ್ತದೆ. ಬೇಡ, ಈ ರೀತಿ ಮಾಡಬೇಡ. ಮೊದಲು ಅವಳ ಮದುವೆಯನ್ನು ಮಾಡಿಬಿಡೋಣ, ನಂತರ ನಿನ್ನಿಷ್ಟದಂತೆ ಮದುವೆ ಮಾಡೋಣ. ಲಹರಿ: ಅಪ್ಪ, ಇವಳು ನೋಡಲು ಸುಂದರವಾಗಿಲ್ಲ. ಇವಳನ್ನು ಮದುವೆಯಾಗಲು ಯಾರು ಮುಂದೆ ಬರುತ್ತಾರೆ? ಇವಳನ್ನು ಮದುವೆ ಮಾಡಿ ನಂತರ ನನ್ನ ಮದುವೆ ಮಾಡುವುದರೊಳಗೆ ನಾನು ಪ್ರೀತಿಸಿದ ಹುಡುಗನಿಗೆ ಮದುವೆಯಾಗಿ ಮಕ್ಕಳಾಗುತ್ತದೆ. ಇಂತಹ ಶ್ರೀಮಂತ ಸಂಬಂಧವನ್ನು ಬಿಟ್ಟರೆ ನನ್ನಂತಹ ದಡ್ಡಿ ಯಾರೂ ಇರುವುದಿಲ್ಲ ಎಂದು ಹೇಳುತ್ತಿರುವಾಗ ಕುಸುಮ: ಅಪ್ಪ, ಅವಳಿಗೆ ಮೊದಲು ಮದುವೆ ಮಾಡಿ ಅವಳನ್ನು ನಿರಾಶೆ ಮಾಡಬೇಡಿ. ನನಗೆ ನಿಧಾನವಾಗಿ ಮದುವೆಯಾಗಲಿ. ಅವಳಿಗೆ ಅವಳ ಇಷ್ಟ ಆದಂತಹ ಹುಡುಗನ ಜೊತೆ ಮದುವೆ ಮಾಡಿ. ನಮಗೆ ಅವಳ ಸಂತೋಷವೇ ಮುಖ್ಯ ಅಲ್ಲವೇ ಅಪ್ಪ? ದಯಮಾಡಿ ಒಪ್ಪಿಕೊಳ್ಳಿ ಎಂದು ಬಲವಂತದಿಂದ ಅವರ ಅಪ್ಪನನ್ನು ಒಪ್ಪಿಸಿದಳು. ಸರಿ, ನಮಗೆ ಬೇರೆ ದಾರಿ ಇಲ್ಲದೆ ಅವರ ಮನೆಯವರ ಜೊತೆ ಮಾತನಾಡಿದಾಗ ಅವರಿಗೂ ಇಷ್ಟವಿಲ್ಲದೆ ಇರುವ ಒಬ್ಬ ಮಗನ ಇಷ್ಟದಂತೆ ಮದುವೆ ಮಾಡಲು ಒಪ್ಪಿಕೊಂಡರು. ಕೊನೆಗೆ ಗಂಡಿನ ಕಡೆಯವರೇ ಜೋರಾಗಿ ಮದುವೆ ಮಾಡಿಕೊಂಡು ಕಾವ್ಯನಂತೆ ಲಹರಿಯೂ ಕೂಡ ಶ್ರೀಮಂತ ಮನೆಯನ್ನು ಸೇರಿದಳು. ಇನ್ನು ನಮಗೆ ಚಿಂತೆಯಾಗಿದ್ದು ಕುಸುಮಳದ್ದೇ. ಏಕೆಂದರೆ ಕುಸುಮಾಳು ಅವರಿಬ್ಬರಷ್ಟು ಚೆನ್ನಾಗಿಲ್ಲ. ಜೊತೆಗೆ ತಂಗಿಯ ಮದುವೆಯಾದ ಮೇಲೆ ಅಕ್ಕನನ್ನು ಮದುವೆಯಾಗಲು ಯಾರು ಬರುತ್ತಾರೆ ಎಂಬುದೇ ಯೋಚನೆಯಾಯಿತು. ಲಹರಿಯ ಮದುವೆಯಾಗಿ 1 ವರ್ಷ ಕಳೆದರೂ ಕುಸುಮಾಳಿಗೆ ಯಾವುದೇ ಸಂಬಂಧಗಳು ಬರಲಿಲ್ಲ. ಹಣವನ್ನು ಖರ್ಚು ಮಾಡಿ ನಾವು ಬ್ರೋಕರ್ ಕಡೆಯಿಂದ ಪ್ರಯತ್ನ ಪಟ್ಟಾಗ 1-2 ಸಂಬಂಧಗಳನ್ನು ಬ್ರೋಕರ್ ತೋರಿಸಿದರು. ಆದರೆ ಅವರಿಬ್ಬರ ತರಹ ಶ್ರೀಮಂತ ಸಂಬಂಧಗಳು ಅಲ್ಲ. ನಮ್ಮಂತೆ ರೈತಾಪಿ ಕುಟುಂಬ. ನಾವು ಸಹ ಇವಳಿಗೆ ಮೊದಲು ಮದುವೆಯಾದರೆ ಸಾಕು ಎಂದು ಒಪ್ಪಿಕೊಂಡೆವು. ಕುಸುಮಾಳು ಸಹ ಮರು ಮಾತನಾಡದೆ ಒಪ್ಪಿಕೊಂಡಳು. ಹಣ ಹೊಂದಿಸಿ ನಾವೇ ತಕ್ಕ ಮಟ್ಟಿಗೆ ಮದುವೆಯನ್ನು ಮಾಡಿಕೊಟ್ಟೆವು. ಈಗ ನನ್ನ 3 ಮಕ್ಕಳು ಅವರವರ ಮನೆಯಲ್ಲಿ ಜೀವನ ಮಾಡುತ್ತಾ ಇದ್ದರು. ಕುಸುಮ ಏನೋ ಆಗಾಗ ತವರು ಮನೆಗೆ ಬಂದು ಹೋಗುತ್ತಿದ್ದಳು. ಇನ್ನು ಕಾವ್ಯ ಮತ್ತು ಲಹರಿ ತವರು ಮನೆಗೆ ಬರುವುದನ್ನೇ ನಿಲ್ಲಿಸಿದ್ದರು. ಇಷ್ಟಾದರೂ ಹೆತ್ತ ಕರುಳು ಕೇಳುವುದೇ? ನಮಗೆ ಅವರನ್ನು ನೋಡಬೇಕೆಂಬ ಹಂಬಲ ಹೆಚ್ಚಾಗಿ ಕಾಡುತ್ತಿತ್ತು. ನಾನು ಒಂದು ದಿನ ರಮೇಶ್ ಅವರಿಗೆ ಹೇಳಿದೆ, ರೀ, ಕುಸುಮ ಏನೋ ಆಗಾಗ ತವರು ಮನೆಗೆ ಬಂದು ಹೋಗುತ್ತಾ ಇದ್ದಾಳೆ. ಇನ್ನು ಆ 2 ಹೆಣ್ಣು ಮಕ್ಕಳು ತವರು ಮನೆಗೆ
ಬರುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಅದೇನು ಕೆಲಸವೋ ಏನೋ. ಮೊದಲೇ ಅವರು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಿದ್ದಾರೆ. ಅಲ್ಲಿ ಅವರು ಹೇಗಿದ್ದಾರೋ ಏನೋ. ಒಂದು ಸಲ ನಾವೇ ಹೋಗಿ ನೋಡಿಕೊಂಡು ಬರೋಣ ರೀ ಎಂದೆ. ಅದಕ್ಕೆ ಅವರು, ಆಯ್ತು ರಾಧಾ, ಬೆಳಿಗ್ಗೆ ಹೋಗಿ ಬರೋಣ. ನನಗೂ ಮಕ್ಕಳನ್ನು ನೋಡಬೇಕು ಎಂಬ ಬಯಕೆ ಹೆಚ್ಚಾಗುತ್ತಿದೆ. ನೀನು ಹೇಳಿದ ಹಾಗೆ ಬೆಳಿಗ್ಗೆ ಹೋಗಿ ಬರೋಣ. ಬೆಳಿಗ್ಗೆ ಬೇಗ ಎದ್ದು ಸಿದ್ಧವಾಗು ಎಂದು ಹೇಳಿ ಹೊಲಕ್ಕೆ ಹೋದರು. ನನಗೂ ಮಕ್ಕಳನ್ನು ನೋಡಬೇಕೆಂಬ ಬಯಕೆ ಹೆಚ್ಚಾಗಿದ್ದು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಮಕ್ಕಳಿಗೆ ಸ್ವಲ್ಪ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಹೊರಟೆವು. ಮೊದಲಿಗೆ ಕಾವ್ಯಾಳ ಮನೆಗೆ ಹೋದೆವು. ಕಾವ್ಯನ ಮನೆಯಲ್ಲಿರುವ ವಾಚ್ಮೆನ್ ನಮ್ಮನ್ನು ಒಳಗೆ ಬಿಡಲಿಲ್ಲ. ಆಗ ನಾವು ಕಾವ್ಯಾಳು ನಮ್ಮ ಮಗಳಪ್ಪ ಎಂದು ಹೇಳಿದಾಗ ಆ ವಾಚ್ಮನ್ ಹೇಳಿದ ಮಾತನ್ನು ಕೇಳಿ ದಂಗಾಗಿ ಹೋದೆವು. ನೋಡಿ ಅಮ್ಮ, ಅವರು ಅವರ ಮಾವನ ಪ್ರಭಾವದಿಂದ ಈಗ ಅವರು ರಾಜಕೀಯದಲ್ಲಿ ತುಂಬ ಎತ್ತರವಾಗಿ ಬೆಳೆದಿದ್ದಾರೆ. ಅವರನ್ನು ಭೇಟಿಯಾಗಬೇಕಾದರೆ ನೀವು 1 ವಾರದ ಮುಂಚಿತವಾಗಿಯೇ ಪರ್ಮಿಷನ್ ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಯಾರನ್ನು ಒಳಗೆ ಬಿಡಲು ಆಗುವುದಿಲ್ಲ. ನೋಡಪ್ಪ, ನಾವು ತುಂಬ ದೂರದಿಂದ ಬಂದಿದ್ದೇವೆ. ನಾವು ಬಂದಿರುವ ವಿಷಯವನ್ನು ಅವಳಿಗೆ ಒಂದು ಫೋನ್ ಮಾಡಿ ವಿಚಾರಿಸಪ್ಪ. ನಾವು ಬಂದಿದ್ದೇವೆ ಎಂದರೆ ಅವಳು ಖಂಡಿತವಾಗಿಯೂ ಬೀಳುತ್ತಾಳೆ ಎಂದಾಗ 4-5 ಬಾರಿ ಫೋನ್ ಮಾಡಿದರೂ ತೆಗೆಯಲಿಲ್ಲ. ನಂತರ ತೆಗೆದಳು. ಆಗ ಅವನು, ನಿಮ್ಮ ತಂದೆ ತಾಯಿ ನಿಮ್ಮನ್ನು ನೋಡಲು ಬಂದಿದ್ದಾರೆ ಎಂದು ಹೇಳಿದಾಗ, ನೋಡು, ನಾನು ಇವಾಗ ಎಲೆಕ್ಷನ್ ಬ್ಯುಸಿಯಲ್ಲಿದ್ದೇನೆ. ಬೇಕಾದರೆ ಎಲೆಕ್ಷನ್ ಮುಗಿದ ಮೇಲೆ ಬರಲು ಹೇಳು. ಈಗ ಅವರನ್ನು ಅಲ್ಲಿಂದ ಕಳಿಸು ಎಂದು ಹೇಳಿದಾಗ ಅವರ ಮಾತನ್ನು ಕೇಳಿ ಹೆತ್ತ ಕರಳು ಕಿತ್ತು ಬಂದಂತಾಯಿತು. ಸರಿ ಎಂದು ಈಗ ಲಹರಿ ಮನೆಗೆ ಹೊರಟೆವು. ಮನೆಯಲ್ಲಿ ಯಾರೂ ಸಹ ಇರಲಿಲ್ಲ. ಮನೆ ಕೆಲಸದವ ಬಂದು ವಿಚಾರಿಸಿದ ನಂತರ ಹೇಳಿದ, ಅಮ್ಮನವರು ವಿದೇಶಕ್ಕೆ ಹೋಗಿದ್ದಾರೆ. ಮದುವೆಯಾದ ಮೇಲೆ ಅವರನ್ನು ಮತ್ತಷ್ಟು ಓದಿಸಿ ಅವರ ಕಂಪೆನಿಗೆ MD ಮಾಡಿದ್ದಾರೆ. ಆದ್ದರಿಂದ ಅವರು ಭೂಮಿಯ ಮೇಲೆ ಓಡಾಡುವುದು ಕಡಿಮೆ, ಯಾವಾಗಲೂ ವಿಮಾನದ ಮೇಲೆ ಓಡಾಡುತ್ತಾರೆ ಎಂದು ಹೇಳುತ್ತಿರುವಾಗ ಲಹರಿಯ ಗಂಡ ಬಂದರು. ಆ ಲಹರಿಯನ್ನು ನೋಡಲು ಬಂದಿದ್ದೀರಾ? ಅವಳು ಈಗ ಇಲ್ಲ, ವಿದೇಶಕ್ಕೆ ಹೋಗಿದ್ದಾಳೆ. ಅವಳು ಬರುವುದು 1 ತಿಂಗಳು ಆಗಬಹುದು. ಅವಳು ಬಂದ ಮೇಲೆ ಫೋನ್ ಮಾಡಲು ಹೇಳುತ್ತೇನೆ. ಈಗ ನೀವಿನ್ನು ಹೊರಡಿ ಎಂದು ಅವರು ಹೇಳಿದಾಗ ನಮಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಕಡೆಯ ಪಕ್ಷ ಅತ್ತೆ ಮಾವ ಎನ್ನುವ ಒಂದು ಪ್ರೀತಿಯೂ ಸಹ ಅವರಲ್ಲಿ ಇರಲಿಲ್ಲ. ನಮ್ಮನ್ನು ಕೂರಿಸಿ 1 ಲೋಟ ನೀರನ್ನು ಸಹ ಕೊಡಲಿಲ್ಲ. ಹೆತ್ತ ಕರುಳಿಗೆ ಬೆಂಕಿ ಬಿದ್ದಂತಾಯಿತು. ನಮಗೆ ತುಂಬ ನೋವಾಗಿತ್ತು. ಇನ್ನು ಕುಸುಮಾಳ ಮನೆಗೆ ಹೋಗುವ ಧೈರ್ಯವನ್ನು ನಾವು ಮಾಡಲಿಲ್ಲ. ಶ್ರೀಮಂತರ ಮನೆಯವರೇ ನಮ್ಮನ್ನು ಹೀಗೆ ನಡೆಸಿಕೊಂಡಿದ್ದಾರೆ. ಇನ್ನು ಆ ಮಗಳು ನಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಾಳೋ? ಇನ್ನು ಅದನ್ನು ತಡೆದುಕೊಳ್ಳುವ ಶಕ್ತಿ ನಮಗಿಲ್ಲ ಎಂದುಕೊಂಡು ಸಪ್ಪೆ ಮೋರೆಯನ್ನು ಹಾಕಿಕೊಂಡು ಮನೆಗೆ ಹೋದೆವು. ನಮ್ಮನ್ನು ನೋಡಿದ ನಮ್ಮ ಪಕ್ಕದ ಮನೆಯ ಆಕೆ ಹೇಳಿದಳು, ಕುಸುಮ ನಮ್ಮನೆಗೆ ಫೋನ್ ಮಾಡಿದ್ದಳು, ನಿಮ್ಮ ಹತ್ತಿರ ಮಾತನಾಡಬೇಕೆಂದು. ತಕ್ಷಣವೇ ರಮೇಶ್ ರವರು ಫೋನಲ್ಲಿ ಮಾತನಾಡಲು ಅವರ ಮನೆಗೆ ಹೋದರು. ಫೋನ್ ಮಾಡಿ ಕೇಳಿದಾಗ ಕುಸುಮ ಹೇಳಿದಳು, ಅಪ್ಪ, ಅಮ್ಮನ ಕರೆದುಕೊಂಡು ಮನೆಗೆ ಬನ್ನಿ. ನನಗೆ ನಿಮ್ಮನ್ನು ನೋಡಬೇಕೆಂಬ ಆಸೆ ಆಗುತ್ತಿದೆ. ಮಿಕ್ಕ ವಿಷಯವನ್ನು ಮನೆಗೆ ಬಂದ ನಂತರ ಮಾತನಾಡೋಣ ಎಂದು ಫೋನ್ ಇಟ್ಟಳು. ನಾವು ಅವಳು ಕರೆದ ನಂತರ ಹೋಗದೇ ಇರಲು ಮನಸ್ಸಾಗಲಿಲ್ಲ. ಅವರ ಮನೆಗೆ ಹೋದೆವು. ನಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿದರು. ಅವರ ಮನೆಯಲ್ಲಿ ಶ್ರೀಮಂತಿಕೆಯ ಆಡಂಬರ ಇರಲಿಲ್ಲ, ಆದರೆ ಪ್ರೀತಿಗೆ ಕೊರತೆ ಇಲ್ಲ. ನಮಗೆ ನಮ್ಮ ಮನೆಯಲ್ಲಿಯೇ ಇದ್ದಂತಹ ಅನುಭವ ಆಗಿತ್ತು. ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡರು. 1-2 ದಿನ ಇದ್ದು ಊರಿಗೆ ಹೊರಟೆವು. ಆಗ ಕುಸುಮಾಳ ಗಂಡ ಬಂದು ಹೇಳಿದರು, ಅತ್ತೆ ಮಾವ, ನೀವು ಊರಿಗೆ ಹೋಗಿ ಏನು ಮಾಡುತ್ತೀರಿ? ನಿಮಗೂ ವಯಸ್ಸಾಗುತ್ತಾ ಬಂತು. ನಿಮ್ಮ ಆರೋಗ್ಯದಲ್ಲಿ ಏರುಪೇರಾದರೆ ಯಾರು ನೋಡಿಕೊಳ್ಳುತ್ತಾರೆ? ನೀವು ಇಲ್ಲಿಯೇ ಇದ್ದು ಬಿಡಿ ಎಂದರು. ಅವರ ಆ ಮಾತನ್ನು ಕೇಳಿ ಮನಸ್ಸು ತುಂಬಿ ಬಂತು. ಆದರೆ ಇಲ್ಲಪ್ಪ, ನಿಮಗೆ ತೊಂದರೆ ಕೊಡಲು ನಮಗೆ ಇಷ್ಟ ಇಲ್ಲ. ನಾವಿನ್ನೂ ಹೊರಡುತ್ತೇವೆ ಎಂದಾಗ ಕುಸುಮ ಬಂದು, ಅಮ್ಮ, ನಮಗೆ ಬಡತನವಿರಬಹುದು, ಆದರೆ ಬಡತನ ನಿಮಗೇನು ಹೊಸದೇನೂ ಅಲ್ಲವಲ್ಲ. ಇರುವುದರಲ್ಲಿಯೇ ಎಲ್ಲರೂ ಹಂಚಿಕೊಂಡು ತಿನ್ನೋಣ. ವಯಸ್ಸಾದ ನಿಮ್ಮನ್ನು ಅಲ್ಲಿ ಬಿಟ್ಟು ನಾವು ನೆಮ್ಮದಿಯಾಗಿ ಇರೋದು ಹೇಗೆ? ಅದಕ್ಕೆ ನಾವು ಫೋನ್ ಮಾಡಿ ಕರೆದಿದ್ದು ಬನ್ನಿ ಎಂದು. ನೀವು ನಿಮ್ಮ ಮಗಳನ್ನು ಪ್ರೀತಿಸುವುದಾದರೆ ದಯಮಾಡಿ ಇಲ್ಲಿಯೇ ಇರಿ ಎಂದು ಅಳಿಯ ಮಗಳು ಹೇಳಿ ಇಲ್ಲಿಯೇ ಕಟ್ಟಾಕಿದರು. ಕುಸುಮಾಳ ಮನಸ್ಸಿಗೆ ನೋವು ಮಾಡಬಾರದು ಎಂಬ ಕಾರಣಕ್ಕೆ ನಾವು ನಮ್ಮ ಮಗಳ ಮನೆಯಲ್ಲಿಯೇ ಉಳಿದುಕೊಂಡೆವು. ಇವರು ನಮ್ಮನ್ನು ಪ್ರೀತಿಯಿಂದ ಸಾಕುತ್ತಾ ಇದ್ದಾರೆ. ಕುಸುಮಾಳನ್ನು ನೋಡಿ ಹೆತ್ತ ಕರುಳು ಸಾರ್ಥಕಪಟ್ಟಿತು. ಹೆಣ್ಣು ಮಕ್ಕಳನ್ನು ಕೊಡುವಾಗ ಮತ್ತು ತರುವಾಗ ನಮ್ಮ ಯೋಗ್ಯತೆಗೆ ತಕ್ಕಂತೆ ನೋಡಿಕೊಡುವುದು ಒಳ್ಳೆಯದು.
ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ತರಹದ ಕತೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.